ಈ ಕತೆ ಒಂದು ಒಳ್ಳೆ ಹಳ್ಳಿದ್ದು. ಅಲ್ಲಿ ಅಮೃತ ತನ್ನ ಹೆಂಡತಿ ಗಂಗಾ ಮತ್ತೆ ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ದ. ಅಮೃತ್ ಯಾವಾಗ್ಲೂ ಜಗಳ ಮಾಡ್ತಿದ್ದ, ಆದ್ರೆ ಗಂಗಾ ಯಾವಾಗ್ಲೂ ಶಾಂತವಾಗೇ ಇರ್ತಾ ಇದ್ಲು. ಅಮೃತನ್ಗೆ ಗಂಗಾ ಮಾಡಿರೋ ಅಡ್ಗೆ ಇಷ್ಟನೇ ಆಗ್ತಿರಲ್ಲ. ಇವತ್ತು ಕೂಡ ಗಂಗಾ ತುಂಬಾ ಪ್ರೀತಿಯಿಂದ ತಿಂಡಿಗೆ ಅಂತ ಆಲೂ ಪರಾಟ ಮಾಡಿದ್ಲು. ಆದ್ರೆ ಅಮೃತ್ಗೆ ಅದ್ರಲ್ಲಿ ರುಚಿನೇ ಸಿಗೋದಿಲ್ಲ. ಗಂಗಾ, ನಿನ್ ಕೈಗಳಿಗೆ ಏನಾಗಿದೆ? ನೀನ್ ಮಾಡೋ ಅಡ್ಗೆಯಲ್ಲಿ ರುಚಿನೇ ಇರಲ್ಲ. ಏನಾಯ್ತು ಅಮೃತ್? ನಿನ್ನ ಈ ಆಲುವಿನ ಪರೋಟಕ್ಕಿಂತ ನೆನ್ನೆ ಹಳ್ಸೋಗಿರೋ ರೊಟ್ಟಿನೇ ಚೆನ್ನಾಗಿತ್ತು. ಗಂಗಾ, ಒಂದು ಕೆಲ್ಸನೂ ನೆಟ್ಟಗ್ ಮಾಡಕ್ಕಾಗಲ್ವಾ ನಿನ್ಗೆ? ಅಯ್ಯೋ, ಇದ್ರಲ್ಲಿ ಗಂಗಾದೇನ್ ತಂಪಿದೆ. ಅಮೃತ್, ನಿನ್ನ ಬಾಯಿ ಸರಿ ಇಲ್ಲ. ನನಗಂತೂ ಪರೋಟ ತುಂಬಾ ಇಷ್ಟ ಆಯ್ತು. ಪ್ಲೀಸ್ ಒಂದ್ ತುತ್ತಾದ್ರೂ ತಿಂದು ನೋಡಿ. ಈ ಪರೋಟಕ್ಕಿಂತ ಒಳ್ಳೇದು ನನಗ್ ವಿಷ ತಂದ್ಕೊಡು. ಕೋಪ ಮಾಡ್ಕೊಂಡು ಅಮೃತ್ ಆ ಪರಾಟನ ಎಸ್ದು ಬಿಡ್ತಾನೆ. ಗಂಗಾಗೆ ಪಾಪ ತುಂಬಾನೇ ದುಃಖ ಆಗೋಗತ್ತೆ. ಅವಳ ಕಣ್ಣಲ್ಲಿ ನೀರ್ ಬರೋಕ್ ಶುರುವಾಗತ್ತೆ. ಅವಳ ಕಣ್ಣಲ್ಲಿ ಬಂದಂತ ನೀರು ಆ ಪರಾಟ ಮೇಲ್ ಬೀಳತ್ತೆ. ಗಂಗಾ ಆ ಪರಾಟನ ಎತ್ಕೊಂಡು ಮೂಸ್ ನೋಡ್ತಾಳೆ. ಆದ್ರೂ ಕೂಡ ಅಮೃತ್ಗೆ ಕೋಪ ಮಾತ್ರ ಕಮ್ಮಿನೇ ಆಗೋಲ್ಲ. ಅವನು ಗಂಗಾಗೆ ಅವಮಾನ ಮಾಡಿ ಮನೆಯಿಂದ ಹೊರಗ್ ಹಾಕ್ತಾನೆ. ಅವನ ತಂದೆ ಗಂಗಾಗೆ ಸಾಥ್ ಕೊಡ್ತಾರೆ ಮತ್ತೆ ಅವರಿಬ್ರು ಮನೆಯಿಂದ ಆಚೆ ಹೋಗ್ತಾರೆ. ಗಂಗಾ ತನ್ನ ಗಂಡನ್ ಮನೆ ಜಗಳ ತಗೊಂಡು ತವ್ರ ಮನೆಗ್ ಹೋಗ್ಲಿಲ್ಲ. ಇಬ್ರು ಕೂಡ ಒಂದು ಫುಟ್ಪಾತ್ ತುದಿನಲ್ಲಿ ಕೂತಿದ್ರು. ಗಂಗಾ ಮನೆಯಿಂದ ಹೊರಡುವಾಗ ಅಮೃತ್ ಎಸ್ತಿದ್ದಂತ ಪರಾಟನ ತನ್ನ ಕೈನಲ್ಲೇ ಇಟ್ಕೊಂಡಿದ್ಲು. ಮಾವ ಸೊಸೆಗೆ ಆತ್ಮವಿಶ್ವಾಸನ ಕಳ್ಕೋಬೇಡ ಅಂತ ಸಲಹೆ ಕೊಡ್ತಾರೆ. ಅಪ್ಪಾಜಿ, ನೀವ್ ಏನ್ ಹೇಳಕ್ ಬಯಸ್ತಾ ಇದ್ದೀರಾ? ಸೊಸೆ, ಯಾವ ಪರೋಟಗಳಿಂದ ನಿನಗೆ ಅವಮಾನವಾಗಿದೆಯೋ ಅದೇ ಪರೋಟಗಳಿಂದ ನಿನ್ನ ಹೊಸ ಜೀವನವನ್ನ ಶುರು ಮಾಡು. ನೀವ್ ಹೋಟೆಲ್ ಅಥವಾ ಡಾಬಾ ಓಪನ್ ಮಾಡಕ್ ಹೇಳ್ತಿದ್ದೀರಾ? ಅದಕ್ಕೆ ದುಡ್ಡಿನ ಅಗತ್ಯ ಇರತ್ತಲ್ವಾ ಮಾವ? ಚಿಂತೆ ಮಾಡ್ಬೇಡ, ನಾನ್ ನನ್ನ ಮೊಬೈಲ್ ಮಾರ್ತೀನಿ. ಆದ್ರೆ ನನ್ ಡಾಬಾ ನಡೆಯತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ ಮಾವ? ಆಗ ಅದ್ ಗಂಗಾ ಕೈಯಲ್ಲಿದ್ದಂತ ಪರಾಟ ಇಂದ ಒಂದು ಧ್ವನಿ ಹೊರಗ್ ಬರುತ್ತೆ. ಗಂಗಾ ಮತ್ತೆ ಅವ್ರ ಮಾವ ಇಬ್ರಿಗೂ ಆಶ್ಚರ್ಯ ಆಗತ್ತೆ. ಗಂಗಾ, ನಿನ್ನ ಡಾಬಾನ ನಡ್ಸೋ ಜವಾಬ್ದಾರಿನ ನಾನ್ ತಗೊಳ್ತೀನಿ. ಯಾರ್ ನೀನ್ ಮಾತಾಡ್ತಾ ಇರೋದು? ನಾನು ನಿನ್ನ ಕೈಯ ಪರಾಟ ಮಾತಾಡ್ತಾ ಇದ್ದೀನಿ. ನಿನ್ನ ಗಂಡ ನನ್ನನ್ನ ತಿನ್ನೋದಕ್ಕೆ ತಿರಸ್ಕರಿಸಿ ನನ್ನನ್ನ ನೆಲದ ಮೇಲೆ ಬಿಸಾಡ್ದ. ಹಾಗೂ ನಿನ್ನ ಕಣ್ಣಿನ ನೀರು ನನ್ನ ಮೇಲೆ ಬಿತ್ತು. ಅವಾಗ ನನಗೆ ಜಾದುವಿನ ಶಕ್ತಿ ಬಂತು. ಈಗ ನಾನು ಜಾದುವಿನ ಪರೋಟ ಆಗಿದ್ದೀನಿ. ನೀನು ನನ್ನನ್ನ ಯಾವಾಗ್ಲೂ ಜೊತೆಯಾಗಿ ಹಿಡ್ಕೋ. ನಾನು ನಿನ್ನ ಡಾಬಾನ್ನ ಚೆನ್ನಾಗಿ ಓಡಿಸ್ತೀನಿ. ಗಂಗಾ ಮತ್ತೆ ಗಂಗಾಳ ಮಾವ ಆ ಪರಾಟ ಮಾತನ್ನ ಕೇಳಿ ವೇಷ ಬದಲಾಯಿಸ್ಕೊಂಡು ಒಂದು ಡಾಬಾ ಓಪನ್ ಮಾಡ್ತಾರೆ. ಡಾಬಾಗೆ ಗಂಗಾಳ ಡಾಬಾ ಅಂತ ಹೆಸರಿಡ್ತಾರೆ. ಮೊದಲನೇ ದಿನಾನೇ ತುಂಬಾ ಜನಗಳು ಅಲ್ಲಿಗೆ ಬರ್ತಾರೆ. ಗಂಗಾ ಆ ಪರಾಟನ ಯಾವಾಗ್ಲೂ ತನ್ನ ಜೊತೆನೆ ಇಟ್ಕೊಂಡಿರ್ತಾಳೆ. ಗಂಗಾಳ ಡಾಬಾ ಸ್ವಲ್ಪ ದಿನದಲ್ಲೇ ತುಂಬಾನೇ ಪ್ರಸಿದ್ಧಿ ಆಗೋಗತ್ತೆ. ಗಂಗಾ ಮತ್ತೆ ಅವಳ ಮಾವ ಇಲ್ಲಿವರೆಗೂ ಅವ್ರ ಗುರ್ತನ್ನ ಮುಚ್ಚಿಟ್ಟಿರ್ತಾರೆ. ಅಮೃತನ ತಾಯಿ ಆ ಡಾಬಾನಲ್ಲಿ ಊಟ ಚೆನ್ನಾಗಿರತ್ತೆ ಅಂತ ಹೊಗಳ್ತಿರ್ತಾರೆ. ಕಂದ, ಗಂಗಾ ಡಾಬಾನಲ್ಲಿ ಊಟ ತುಂಬಾ ಚೆನ್ನಾಗಿರತ್ತಂತೆ. ಆ ಊಟದ ವಾಸನೆ ತುಂಬಾ ದೂರದವರೆಗೂ ಹೋಗುತ್ತಂತೆ. ಅಮ್ಮ, ಒಂದ್ ಕಡೆ ಗಂಗಾವಿನ ಡಾಬಾ ಇದೆ, ಹಾಗೂ ಇನ್ನೊಂದ್ ಕಡೆ ನಿನ್ ಸೊಸೆ ಗಂಗಾ. ಅವಳ ಕೈಯಿಂದ ಯಾವ್ದೇ ರುಚಿನೇ ಬರೋದಿಲ್ಲ. ಹೌದು ಕಣೋ. ಸರಿ, ಒಂದಿನ ನಾವು ಆ ಡಾಬಾಗ್ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಸರಿ ಅಮ್ಮ, ಮುಂದಿನ ಸಂಡೆ ಹೋಗೋಣ. ಅದು ಅಮೃತ್ ಸೊಸೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಅಮ್ಮ, ಅವಳ ತವ್ರ ಮನೇಲಿ ಇಲ್ಲ. ನನಗ್ ಬರೀ ಇಷ್ಟೇ ಗೊತ್ತಿರೋದು. ನಿಮ್ ತಂದೆ ಮತ್ತೆ ನನ್ನ ಸೊಸೆ ಎಲ್ಲಿ ಅಲಿತಿದ್ದರೋ ಏನ್ ಕತೆನೋ. ಗಂಗಾಳ ಡಾಬಾ ಈಗ ರೆಸ್ಟೋರೆಂಟ್ ಆಗಿ ಪರಿವರ್ತನೆ ಆಗಿರತ್ತೆ. ಗಂಗಾಳ ಮಾವ ಕೌಂಟರ್ ನಲ್ಲಿ ಕೂತ್ಕೋತಾರೆ ಮತ್ತೆ ಗಂಗಾ ಅಡಿಗೆ ಮನೆನ ನಿಭಾಯಿಸ್ತಿರ್ತಾಳೆ. ಒಂದು ದಿನ ಗ್ರಾಹಕರ ಮಧ್ಯೆ ಅಮೃತ್ ಮತ್ತೆ ಅವನ್ ತಾಯಿ ಕೂಡ ಊಟಕ್ ಬಂದಿರ್ತಾರೆ. ಗಂಗಾ ಮತ್ತೆ ಗಂಗಾ ಮಾವ ಅವರಿಬ್ಬರನ್ನು ಗುರ್ತು ಹಿಡಿತಾರೆ. ಆದ್ರೆ ಅಮೃತ್ಗೆ ಅವ್ರನ್ನ ಗುರ್ತಿಡಿಯಕ್ಕಾಗಲ್ಲ. ಯಾಕಂದ್ರೆ ಇಬ್ರು ತಮ್ಮ ವೇಷ ಬದಲಾಯಿಸ್ಕೊಂಡು ಡಿಫ್ರೆಂಟ್ ಗೆಟಪ್ ಅಲ್ಲಿ ಇದ್ರು. ಅಮೃತ್ ಮತ್ತೆ ಅವನ್ ತಾಯಿ ಊಟಕ್ಕೆ ಆರ್ಡರ್ ಕೊಡ್ತಾರೆ. ವೇಟರ್ ಊಟನ ಸರ್ವ್ ಮಾಡ್ತಾನೆ. ಗಂಗಾ ಮತ್ತೆ ಗಂಗನ ಮಾವ ಅಡ್ಗೆ ಮನೇಲಿ ಮಾತಾಡ್ತಿರ್ತಾರೆ. ಮಾವ, ನೀವ್ ನೋಡಿದ್ರಾ? ಅತ್ತೆ ಊಟಕ್ ಬಂದಿದ್ದಾರೆ. ಜೊತೆಗೆ ಅಮೃತ್ ಕೂಡ ಬಂದಿದ್ದಾನೆ. ಒಂದ್ ವೇಳೆ ಅವ್ರ ನಮ್ಮನ್ನ ಗುರ್ತು ಹಿಡಿದ್ರೆ? ಎಲ್ಲಿವರೆಗೂ ಅವರ ಕಣ್ಣುಗಳು ಅಹಂಕಾರದಿಂದ ಕಟ್ಕೊಂಡಿದ್ಯೋ ಅಲ್ಲಿವರೆಗೂ ಅವರು ನಮ್ಮನ್ನ ಗುರುತಿಸೋದಿಲ್ಲ. ನಡಿ, ನಾವು ನಮ್ಮ ಕೆಲ್ಸ ಮಾಡೋಣ. ಮುಂದೇನಾಗುತ್ತೋ ನೋಡೇ ಬಿಡೋಣ. ಅಮೃತ್ ಊಟ ಮಾಡಿ ಬಿಲ್ ಕೇಳ್ತಾನೆ. ಆಗ ಗಂಗಾ ಬಂದು ಕೇಳ್ತಾಳೆ, ಸರ್, ನಿಮ್ಗೆ ಊಟ ಹೇಗನ್ನಿಸ್ತು? ತುಂಬಾ ರುಚಿಯಾಗಿದೆ. ಬಹುಶಃ ನನಗೆ ಇದು ಡೈಲಿ ಸಿಕ್ಕಿದಿದ್ರೆ ಚೆನ್ನಾಗಿರ್ತಾ ಇತ್ತು. ನೀವಿಲ್ಲಿಗೆ ದಿನ ಊಟಕ್ ಬರ್ಬೋದು ಸರ್. ಡೈಲಿ ಅಂತೂ ಇಲ್ಲ, ಆದ್ರೆ ಪ್ರತಿ ಸಂಡೆ ಬಂದೇ ಬರ್ತೀನಿ. ಅಮ್ಮ, ನಾನ್ ಮಾಡಿರೋ ಅಡ್ಗೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟು ರುಚಿಯಾದ ಅಡ್ಗೆನ ನನ್ ಸೊಸೆ ಮಾಡಿದಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು. ಅದೇ ಸಮಯಕ್ಕೆ ಮಾವ ಬಿಲ್ ತಗೊಂಡು ಅಮೃತ್ ಹತ್ರ ಬರ್ತಾರೆ. ಅಮೃತನ್ ಜೇಬ ಕೈ ಹಾಕಿ ಆಶ್ಚರ್ಯ ಪಡ್ತಾನೆ. ಓ ಮೈ ಗಾಡ್, ನನ್ನ ಪರ್ಸ್ ಹಾಗೂ ಮೊಬೈಲ್ ಬಹುಶಃ ಕದ್ದಿದಾರನ್ಸುತ್ತೆ. ಏನು?
ಪರ್ಸ್ ಕಳ್ತನ ಆಗಿದ್ಯಾ? ಹೌದು ಅಮ್ಮ, ನನಗ್ ಗೊತ್ತೇ ಆಗ್ಲಿಲ್ಲ. ಈಗೇನಪ್ಪ ಮಾಡೋದು? ಏನೂ ಇಲ್ಲ, ನೀವು ತಿಂದಿರೋ ಬಿಲ್ಲುನ ಕೊಡ್ಲೇಬೇಕು. ನಮ್ಮ ರೆಸ್ಟೋರೆಂಟ್ ಅಲ್ಲಿ ಈ ತರ ಕೇಸ್ಗಳು ದಿನ ಆಗ್ತಾ ಇರುತ್ತೆ. ಜನರಿಗೆ ಹೊಟ್ಟೆ ತುಂಬಾ ತಿಂದ್ಮೇಲೆ ಗೊತ್ತಾಗುತ್ತೆ ಅವರ ಪರ್ಸು ಕಳೆದೋಗಿದೆ ಅಂತ. ನಿಮಗನ್ಸುತ್ತಾ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ? ಸಾರಿ, ನೀವು ತಿಂದಿರ ಪೇಮೆಂಟ್ ಕೊಡಿ. ಇಲ್ಲ ಅಂದ್ರೆ ಏನು, ನೀವು ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿ ಬಿಲ್ ಕಟ್ಬೇಕಾಗುತ್ತೆ. ನೀವ್ ನಮ್ ಹತ್ರ ಏನ್ ಕೆಲ್ಸ ಮಾಡಿಸ್ತೀರಾ? ಇವಾಗಂತೂ ಪಾತ್ರೆನ ತೊಳೆಯೋ ಕೆಲ್ಸ ಇದೆ. ಅಮೃತ್ ತನ್ನ ತಂದೆಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾನೆ, ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಊಟ ಮಾಡಿರೋ ಬಿಲ್ಲಿಗೆ ಅಮೃತ್ ಮತ್ತೆ ಅವನ ತಾಯಿ ರೆಸ್ಟೋರೆಂಟ್ ಅಲ್ಲಿ ಕೆಲ್ಸ ಮಾಡ್ಬೇಕಾಗತ್ತೆ. ಇಡೀ ದಿನ ರೆಸ್ಟೋರೆಂಟ್ ಅಲ್ಲೇ ಕೆಲ್ಸ ಮಾಡಿ ಸಂಜೆ ಅಲ್ಲಿಂದ ಹೋಗೋದಕ್ಕೆ ಮುಂದಾಗ್ತಾರೆ. ಗಂಗಾ ಮತ್ತೆ ಅವ್ರ ಮಾವನ್ನ ನೋಡಿ ಆಶ್ಚರ್ಯ ಪಡ್ತಾರೆ, ಯಾಕಂದ್ರೆ ಈಗ ಅವರಿಬ್ರು ತಮ್ಮ ನಿಜ ರೂಪದಲ್ಲಿದ್ರು. ಗಂಗಾ, ನೀನಿಲ್ಲಿ? ಅಮೃತ್, ನಿಮ್ ತಂದೆನೂ ಇಲ್ಲೇ ಇದಾರೆ. ನೀವಿಬ್ರು ಇಲ್ಲಿ ಊಟ ಮಾಡಕ್ ಬಂದಿದ್ದೀರಾ? ನಾವಿಲ್ಲಿಗೆ ಊಟ ಮಾಡಕ್ಕಲ್ಲ, ಊಟ ಮಾಡ್ಸಕ್ ಬಂದಿದೀವಿ. ನೀನು ರೆಸ್ಟೋರೆಂಟಿನ ಹೆಸರಿನ ಬಗ್ಗೆ ಗಮನ ಕೊಡ್ಲಿಲ್ಲ. ಗಂಗಾ ರೆಸ್ಟೋರೆಂಟ್, ಇದು ನನ್ನ ಸೊಸೆಯ ರೆಸ್ಟೋರೆಂಟ್. ಏನು, ಗಂಗಾಳ ರೆಸ್ಟೋರೆಂಟಾ? ಸೊಸೆ ಹೋಟೆಲಲ್ಲಿ ಅಡ್ಗೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಆದ್ರೆ ಅದನ್ನೇ ಮನೇಲಿ ಮಾಡಿದ್ರೆ ನಿನಗ್ ತುಂಬಾ ಕೆಟ್ಟದಾಗಿರುತ್ತಲ್ಲ? ಹೌದು ಅತ್ತೆ, ನನಗ್ ಅಡ್ಗೆ ಮಾಡಕ್ ಬರತ್ತೆ, ಆದ್ರೆ ನಿಮ್ಮಿಬ್ರಿಗೂ ತಿನ್ನೋದಕ್ ಬರಲ್ಲ ಅಷ್ಟೇ. ಹೋಗ್ಲಿ ಬಿಡು ಸೊಸೆ, ಇನ್ನು ಎಷ್ಟು ಅವಮಾನ ಮಾಡ್ತೀಯ ನಮ್ಗೆ. ಹಾ ಗಂಗಾ, ನಮಗೆ ನಮ್ಮ ತಪ್ಪಿನ ಅರಿವಾಗೋಗಿದೆ, ನಮ್ಮನ್ನ ಕ್ಷಮಿಸ್ಬಿಡು. ಗಂಗಾ, ಈಗ ಮನೆಗ್ ಬಾ. ಅಮೃತ್ ಮತ್ತೆ ಅತ್ತೆಯ ಪಶ್ಚಾತ್ತಾಪನ ನೋಡಿ ಗಂಗಾ ಅವರಿಬ್ಬರನ್ನೂ ಕ್ಷಮಿಸ್ಬಿಡ್ತಾಳೆ ಮತ್ತೆ ತನ್ನ ಮನೆಗೆ ವಾಪಸ್ ಹೋಗ್ತಾಳೆ. ಪರಾಟ ಚಮತ್ಕಾರ ತನ್ನ ಜೀವನನ ಬದಲಾಯಿಸಿ ಸುಖ ಸಮೃದ್ಧಿಯಿಂದ ಮುನ್ನಡೆಸತ್ತೆ. ಈಗ್ಲಾದ್ರೂ ಎದ್ದೇಳು ಮಹಾರಾಣಿ, ಎಷ್ಟೊತ್ ಮಲಗಿರ್ತೀಯ ನೀನು? ಬೆಳಿಗ್ಗೆ ಟಿಫನ್ ಸಿಗೋ ತನಕ ಇವಳು ಈ ತರನೇ ಮಲ್ಕೊಂಡಿರ್ತಾಳೆ. ತಕೋ ರೇಖಾ, ನಿನಗೋಸ್ಕರ ಟಿಫನ್ ತಗೊಂಬಂದಿದ್ದೀನಿ, ಅದನ್ನು ಚಾಕ್ಲೇಟ್ಸ್. ನೀವಂತೂ ಇವಳನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದೀರಾ. ನೈಟ್ ಇಡೀ ನನಗೋಸ್ಕರ ಕಾದು ಕಾದು ಹಾಗೇನೆ ಮಲಗ್ಬಿಟ್ಲು. ಚಾಕ್ಲೇಟ್ ತಗೊಂಡ್ ಬಾ ಅಂತ ನನ್ನ ಜೊತೆ ಹೇಳಿದ್ರೆ ಇವಳಿಗೆ ನಾನು ಚಾಕ್ಲೇಟ್ ಕೊಟ್ಟೆ ಆಗ್ಬೇಕಲ್ವಾ? ಇವಳು ಮತ್ತೆ ಇವಳು ಚಾಕ್ಲೇಟ್ ಯಾವಾಗೂ ಒಂದಕ್ಕೊಂದು ಬಿಡಲ್ಲ. ಇವಳಿಗೆ ಮದ್ವೆ ವಯಸ್ಸಾಗ್ಬಿಟ್ಟಿದೆ, ಇವಳು ಚಾಕ್ಲೇಟ್ ಮತ್ತೆ ಟಾಫಿ ತಿನ್ನೋದು ಬಿಡ್ತಾನೆ ಇಲ್ಲ. ಇವಾಗ ಅವಳಿಗೆ ವಯಸ್ಸೇನು? ಚಾಕ್ಲೇಟ್ ತಿನ್ಲಿ, ಇವಾಗ ತಿನ್ನದಿದ್ರೆ ಇನ್ ಯಾವಾಗ ತಿಂತಾಳೆ? ಒಂದ್ ಚಾಕ್ಲೇಟ್ ವಿಷಯ ಇಟ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ನೀನ್ ಶುರುನೇ ಮಾಡ್ಬಿಟ್ಟಿದ್ಯಮ್ಮ. ನಿಮಗ್ ಗೊತ್ತಲ್ಲ ನನಗ್ ಚಾಕ್ಲೇಟ್ ಅಂದ್ರೆ ಎಷ್ಟ್ ಇಷ್ಟ ಅಂತ. ಎಲ್ಲದಕ್ಕಿಂತ ಚಾಕ್ಲೇಟೇ ನನ್ಗೆ ಇಷ್ಟ. ಬೇಗ ಎದ್ದು ಸ್ನಾನ ಮಾಡು, ನಿನ್ಗೋಸ್ಕರ ತಿಂಡಿ ಮಾಡ್ತೀನಿ ನಾನು. ಅಮ್ಮ, ನಾಷ್ಟಾಗ್ ಏನ್ ಮಾಡ್ತಿದ್ಯಾ? ಚಾಕ್ಲೇಟ್. ಅವಳಿಗೆ ಬೈಕೊಂಡು ಅವ್ರಮ್ಮ ಅಲ್ಲಿಂದ ಹೊರಟ್ಬಿಡ್ತಾರೆ. ರೇಖಾ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾಳೆ ಮತ್ತೆ ಎಲ್ರೂ ಒಟ್ಟಿಗೆ ನಾಷ್ಟಾ ತಿಂತಾರೆ. ಎಂತ ತಂದೆ ನೀವು, ಮಗಳಿಗೆ ಮದ್ವೆ ವಯಸ್ಸಾಗ್ತಾ ಇದೆ, ನೀವು ಆರಾಮಾಗಿ ತಿಂಡಿ ತಿಂತಿದ್ದೀರಾ. ಇವಳಿಗೆ ಗಂಡ್ ನೋಡಿ ನೀವು. ನೀ ನನ್ನ ಏನು ಇಲ್ಲದವನ್ ತರ ನೋಡ್ತಿದ್ಯಾ? ನಾನು ಒಂದು ಒಳ್ಳೆ ಸಂಬಂಧನ ನೋಡಿದ್ದೀನಿ. ಅವರು ಸಾಯಂಕಾಲನೇ ರೇಖಾನ ನೋಡ್ಲಿಕ್ಕೆ ಬರ್ತಾರೆ. ಇದೆಲ್ಲ ನೀವು ನನಗ್ ಈಗ ಹೇಳ್ತಿದ್ದೀರಾ? ಇನ್ನು ಎಷ್ಟ್ ತಯಾರಿ ಮಾಡ್ಕೋಬೇಕು ನಾವು? ಅರೆ, ನೋಡ್ಲಿಕ್ಕೆ ತಾನೇ ಬರೋದು, ಇವಾಗ್ಲೇ ಮದ್ವೆ ಆಗ್ಬಿಡುತ್ತಾ? ಅರೆ, ನಿಮ್ಗೇನ್ ಗೊತ್ತು, ಹುಡ್ಗಿನ ನೋಡಕ್ ಬಂದಾಗ ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಹೇಗಾದ್ರೂ ಈ ಸಂಬಂಧ ಮುರ್ದೋದ್ರೆ? ಸರಿ ಸರಿ ಸರಿ, ನೀನೇ ನೋಡ್ಕೊಪ್ಪ. ಸಾಯಂಕಾಲ ಹುಡುಗನ ಮನೆಯವ್ರು ಬರ್ತಿದ್ದಾರೆ, ಅವ್ರನ್ನ ಟ್ರೀಟ್ ಮಾಡ್ಬೇಕಾಗಿರೋದು ಡಿಪಾರ್ಟ್ಮೆಂಟ್ ಎಲ್ಲ ನಿಂದು, ಸರಿನಾ? ನೀನೇ ನೋಡ್ಕೊಳ್ಬೇಕು. ಸೀಮಾ ಸಂಜೆಗೆ ಎಲ್ಲ ವ್ಯವಸ್ಥೆ ಶುರು ಮಾಡ್ತಾಳೆ. ಸಂಜೆ ರಾಧಾ ಅವಳ ಮಗ ಪವನ್ನ ಕರ್ಕೊಂಡು ರೇಖಾನ್ ನೋಡಕ್ಕೆ ಬರ್ತಾಳೆ. ನೋಡಿದ ತಕ್ಷಣ ಇಷ್ಟ ಆಗ್ಬಿಡತ್ತೆ. ಸ್ವಲ್ಪ ದಿನ ಆದ್ಮೇಲೆ ರೇಖಾ ಮತ್ತೆ ಪವನ್ನ ಮದ್ವೆ ಆಗತ್ತೆ. ಮೊದಲನೇ ರಾತ್ರಿಗೆ ಪವನ್ ರೇಖಾಗೆ ಚಾಕ್ಲೇಟ್ ತಗೊಂಡ್ ಬರ್ತಾನೆ. ನನ್ನ ಸುಂದರವಾದ ಹೆಂಡತಿಗೆ ಈ ಚಾಕ್ಲೇಟ್. ನಮ್ಮ ಹೊಸ ಜೀವನನ ಈ ಚಾಕ್ಲೇಟ್ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ. ನನಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು, ನೀವ್ ನನ್ಗೋಸ್ಕರ ಚಾಕ್ಲೇಟ್ ತಂದಿದ್ದಕ್ಕೆ. ಏನ್ ಗೊತ್ತಾ, ನನ್ ಪರ್ಸಲ್ ಕೂಡ ಎಷ್ಟೊಂದ್ ಚಾಕ್ಲೇಟ್ಸ್ ಇದಾವೆ. ಥ್ಯಾಂಕ್ ಯು. ಪವನ್ ಅವಳು ಮಗು ತರ ಆಡೋದನ್ನ ನೋಡಿ ಖುಷಿ ಪಡ್ತಾನೆ. ಇದೇ ರೀತಿ ರಾತ್ರಿ ಕಳಿಯತ್ತೆ. ಮಾರನೇ ದಿನ ಬರುತ್ತೆ. ಏನಾಯ್ತಮ್ಮ, ನೀನ್ ಯಾಕೆ ಊಟ ಮಾಡ್ತಿಲ್ಲ? ಏನೂ ಇಲ್ಲ ಅತ್ತೆ, ಹೊಟ್ಟೆ ಹಸುವಿಲ್ಲ. ರಾಧಾ ಬಹಳ ಕಡಿಮೆ ತಿಂತಾ ಇದ್ಲು, ಅದಕ್ಕೆ ಅವಳಿಗೆ ಚಾಕ್ಲೇಟ್ ತಿನ್ನೋದು ತುಂಬಾ ಇಷ್ಟ ಆಯ್ತು. ಅದಕ್ಕೆ ಅವಳು ಬರೀ ಚಾಕ್ಲೇಟೇ ತಿಂತಿದ್ಲು. ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಒಂದ್ಸತಿ ರಾಧಾ ಸ್ನೇಹಿತೆ ರೇಖಾನ ನೋಡಕ್ಕೆ ಬಂದಾಗ ಆಗ ರೇಖಾ ಬಾಯಲ್ಲಿ ಚಾಕ್ಲೇಟ್ ಇಟ್ಕೊಂಡು ಕೂತಿರ್ತಾಳೆ. ರಾಧಾ, ನಿನ್ ಸೊಸೆ ಅಂತೂ ಬಹಳ ಸಂಸ್ಕಾರದವಳು, ದುಪಟ್ಟ ಹಾಕೊಂಡ್ ಕೂತಿದ್ದಾಳೆ ಪಾಪ. ಏನಾಯ್ತು ರೇಖಾ, ನೀನ್ ಯಾಕೆ ಉತ್ತರ ಕೊಡ್ತಾ ಇಲ್ಲ? ದಾವಣಿ ಯಾಕೆ ಹಾಕೊಂಡಿದ್ಯಾ?
ರೇಖಾ ಬಾಯಲ್ಲಿ ಚಾಕ್ಲೇಟ್ ಇದ್ದಿದ್ರಿಂದ ಅವಳು ಯಾವುದೇ ಉತ್ತರ ಕೊಡೋದೇ ಇಲ್ಲ. ಅದರಿಂದ ರಾಧಾಗೆ ಬಹಳ ಕೋಪ ಬಂದ್ಬಿಡತ್ತೆ. ಆಗ ಅವಳು ಕೋಪದಿಂದ ದಾವಣಿ ಎತ್ತಾಳೆ. ಆಗ ಅವಳ ಬಾಯಲ್ಲಿ ಚಾಕ್ಲೇಟ್ ಇರುತ್ತೆ. ಇದನ್ನ ನೋಡಿ ರಾಧಾ ಮತ್ತೆ ಅವಳ ಸ್ನೇಹಿತೆ ನಗ್ತಾರೆ. ನಾನಂತೂ ಸುಮ್ನೆ ನಿನ್ ಮೇಲ್ ಕೋಪ ಮಾಡ್ಕೊಂಡೆ. ನೀನು ಮೊದ್ಲೇ ಹೇಳಿದಿದ್ರೆ ನಿನ್ಗೆ ಚಾಕ್ಲೇಟ್ ಇಷ್ಟ ಅಂತ ನಾನೇ ನಿನ್ಗೆ ಎಷ್ಟೊಂದ್ ಚಾಕ್ಲೇಟ್ ಕೊಡಿಸ್ತಿದ್ದೆ. ನಿನ್ಗೆ ಎಷ್ಟ್ ಬೇಕೋ ಅಷ್ಟು. ನೀನು ಈ ರೀತಿ ಬಚ್ಚಿಟ್ಕೊಂಡು ಚಾಕ್ಲೇಟ್ ತಿನ್ನೋಷ್ಟಿರ್ಲಿಲ್ಲ. ನಿಜವಾಗ್ಲೂ ರಾಧಾ, ನಿನ್ ಸೊಸೆ ಅಂತೂ ಮಗುನೇ. ಈ ವಯಸ್ಸಲ್ಲಿ ಯಾರಾದ್ರೂ ಚಾಕ್ಲೇಟ್ ತಿಂತಾರ ಹೇಳು? ಚಿಕ್ಕವಳಾಗಿರೋದು ಒಳ್ಳೇದೇ. ದೊಡ್ಡೋರ್ ತರ ಆಡೋದು ಏನಕ್ಕೆ ಹೇಳು? ಇನ್ನ ಪೂರ್ತಿ ಜೀವನ ಇದೆ ದೊಡ್ಡವರಾಗೋದಕ್ಕೆ. ಚಿಕ್ಕ ವಯಸ್ಸು, ಚೆನ್ನಾಗ್ ಆಡ್ಲಿ ಬಿಡು ಆಯ್ತಾ? ನಿಜ ಹೇಳ್ದೆ, ದೊಡ್ಡವರಾದ್ರೆ ಟೆನ್ಷನ್ನು. ಇರು ರೇಖಾ, ನಾನೀಗ್ಲೇ ನಿಂಗೋಸ್ಕರ ಚಾಕ್ಲೇಟ್ ತಗೊಂಡ್ ಬರ್ತೀನಿ. ನಿನ್ ಮುಖ ನೋಡಿ ನಾನ್ ನಿನ್ಗೆ ಚಾಕ್ಲೇಟ್ ಕೊಡ್ತೀನಿ. ಇದಂತೂ ಒಳ್ಳೆ ಗಿಫ್ಟ್ ನನ್ಗೆ. ಥ್ಯಾಂಕ್ ಯು ಆಂಟಿ. ಇವಾಗಿನವರೆಗೂ ಎಲ್ರು ದೊಡ್ಡ ದೊಡ್ಡ ಒಡವೆ, ಸೀರೆ ಏನೇನೋ ಕೊಟ್ರು, ಆದ್ರೆ ನನ್ಗಿದೇ ತುಂಬಾ ಖುಷಿ ಕೊಡೋದು. ಥ್ಯಾಂಕ್ ಯು ಆಂಟಿ. ರೇಖಾ ಈಗ ಕದ್ದು ಮುಚ್ಚಿ ಚಾಕ್ಲೇಟ್ ತಿಂದೆ ಎಲ್ರ ಮುಂದೆ ಚಾಕ್ಲೇಟ್ ತಿಂತಾ ಇದ್ಲು. ಮತ್ತೆ ಅವಳಿಗೆ ಪರಾಠ ಮಾಡೋದು ತುಂಬಾ ಇಷ್ಟ ಇತ್ತು. ಅವಳು ಬೇರೆ ಬೇರೆ ರೀತಿಯ ಪರಾಠಗಳನ್ನ ಮಾಡ್ತಿದ್ಲು. ಈಗ್ಲಾದ್ರೂ ಮಗು ತರ ಆಡೋದ್ ಬಿಡು ರೇಖಾ, ನಿನ್ ಮದ್ವೆ ಆಗ್ಬಿಟ್ಟಿದೆ. ಈಗ ಈ ಚಾಕ್ಲೇಟು, ಟಾಫಿ ಇದನ್ನೆಲ್ಲ ಬಿಟ್ಟು ನಿನ್ ಜವಾಬ್ದಾರಿ ನೋಡ್ಕೊಮ್ಮ. ಅಮ್ಮ, ಜವಾಬ್ದಾರಿಗೂ ಚಾಕ್ಲೇಟ್ಗೂ ಏನ್ ಸಂಬಂಧ? ರಾಧಾ ರೇಖಾಗೆ ಎಷ್ಟೊಂದ್ ಹೇಳ್ತಾಳೆ, ಆದ್ರೂ ಅವಳು ಇದನ್ನ ಬಿಡೋದೇ ಇಲ್ಲ. ಆದ್ರೆ ಸ್ವಲ್ಪ ಕಡಿಮೆ ಆಗಿತ್ತು. ಒಂದಿನ ಪವನ್ ಯಾಕೋ ಬೇಜಾರಾಗಿ ಸೋಫಾ ಮೇಲ್ ಕೂತಿದ್ದ. ಏನಾಯ್ತು ಪವನ್? ಇಷ್ಟೊಂದ್ ಬೇಜಾರಾಗಿ ಯಾಕೆ ಕೂತ್ಕೊಂಡಿದ್ಯಾ? ಆಫೀಸ್ದು ಏನಾದ್ರೂ ಟೆನ್ಷನ್ ಇದ್ಯಾ? ಅಮ್ಮ, ಟೆನ್ಷನ್ ಆಗ್ಬೇಕಮ್ಮ. ಆಫೀಸಲ್ಲಿ ಲಾಸ್ ಆಗಿದ್ರಿಂದ ನನ್ನ ಕೆಲಸದಿಂದ ತೆಗೆದುಬಿಟ್ರು. ಏನು? ಈಗ ಮನೆ ಖರ್ಚು ಹೇಗ್ ನಡೆಯುತ್ತೆ? ಈಗ ಮೊದ್ಲೇ ಮದ್ವೆಗೆ ಎಷ್ಟೊಂದ್ ಖರ್ಚಾಗಿದೆ. ಈಗ ನನ್ನ ಹತ್ರನೂ ದುಡ್ಡಿಲ್ಲ. ಅಮ್ಮ, ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಇವಾಗ ನಾನು ಏನು ಮಾಡೋದು? ಮನೆ ಖರ್ಚಿನ ನಾನು ಹೇಗೆ ನೋಡ್ಕೊಳ್ಳೋದು? ನೀನು ಯೋಚನೆ ಮಾಡ್ಬೇಡ, ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ. ಬೇಜಾರು ಮಾಡದೇ ಇರ್ಬೇಕಾ? ಏನು ಹೇಳ್ತಿದ್ದೀರಾ? ಬೇರೆ ಕಂಪನಿಯಲ್ಲಿ ಇವಾಗ ವೇಕೆನ್ಸಿನೇ ಇಲ್ಲ. ಯಾವ ಕೆಲಸ ನನಗೆ ಬರುತ್ತೋ ಬೇರೆ ಕಡೆ ಅದು ಇಲ್ವೇ ಇಲ್ಲ. ಆ ಕೆಲಸ ನನಗೆ ಸಿಗಲ್ಲಮ್ಮ. ರಾಧಾ ಮತ್ತೆ ರೇಖಾ ಇದನ್ನ ಕೇಳಿ ಬಹಳ ಚಿಂತೆಗೊಳಗಾಗ್ತಾರೆ. ನನಗಂತೂ ತಲೆ ಸಿಡ್ದು ಹೋಗ್ತಾ ಇದೆ. ಅತ್ತೆ, ನೀವು ಯೋಚನೆ ಮಾಡ್ಬೇಡಿ, ನೀವ್ ಆರಾಮಾಗಿರಿ, ನಾನೆಲ್ಲ ನೋಡ್ಕೊಳ್ತೀನಿ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇನ್ ಮಾಡ್ಬಿಡ್ತೀಯಾ? ಅಮ್ಮ, ಬೇರೆ ದಾರಿನೇ ಇಲ್ಲಮ್ಮ. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಇಲ್ಲಾಂದ್ರೆ ನಿಮಗೆ ಇನ್ನೂ ಟೆನ್ಷನ್ ಆಗುತ್ತೆ. ಪವನ್ ಬಹಳ ಸತಿ ಹೇಳಿದ್ದಕ್ಕೆ ರಾಧಾ ಮಾತ್ರೆ ತಗೊಂಡು ಮಲ್ಗೋದಕ್ಕೆ ಅಂತ ಹೋಗ್ತಾಳೆ. ನಿಮ್ಗೆ ಬೇರೆ ಏನು ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಏನು? ನನ್ಗೆ ಪರಾಠ ಮಾಡಕ್ಕೆ ಚೆನ್ನಾಗ್ ಬರುತ್ತೆ. ನಾನ್ ಪರಾಠ ಮಾಡಿ ನಿಮಗ್ ಕೊಡ್ತೀನಿ. ನೀವು ಆಫೀಸ್ಗೆ ಈ ಪರಾಠನ ಡಬ್ಬದಲ್ಲಿ ಹಾಕಿ ಎಲ್ರಿಗೂ ತಲುಪಿಸಿದ್ರೆ ನೀವಿದ್ರಿಂದ ಆಫೀಸಲ್ಲಿ ಟಚ್ ಅಲ್ಲಿ ಇರ್ತೀರಾ. ನೀನು ಸರಿಯಾಗಿನೇ ಹೇಳ್ತಿದ್ಯಾ. ನೀನು ಡಬ್ಬನ ಪ್ಯಾಕಿಂಗ್ ಮಾಡು, ನಾನು ಡೆಲಿವರಿ ಮಾಡ್ತೀನಿ. ನಾನು ಇವ್ರಿಗಂತೂ ಹೇಳ್ಬಿಟ್ಟೆ, ಆದ್ರೆ ಪರಾಠ ಮಾಡಕ್ಕೆ ಯಾವ್ದೇ ಸಾಮಗ್ರಿ ಇಲ್ವಲ್ಲ. ಬರೀ ಗೋಧಿ ಹಿಟ್ಟಿದೆ, ಸ್ವಲ್ಪ ಚಾಕ್ಲೇಟ್ಸ್ ಇಟ್ಟಿದೀನಿ. ನಾನು ಅದರದೇ ಪರಾಠ ಮಾಡ್ಬಿಡ್ಲಾ? ಅರೆ ರೇಖಾ, ಏನಿದು? ನೀನು ಚಾಕ್ಲೇಟ್ ಪರೋಟ ಮಾಡ್ತಿದ್ಯಾ? ಒಂದು ವೇಳೆ ಈ ಚಾಕ್ಲೇಟ್ ಪರೋಟ ಬೇರೆಯವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ? ಇದು ತುಂಬಾ ಬೇರೆ ರೀತಿಯ ಪರಾಠ. ಒಂದ್ಸತಿ ಡೆಲಿವರ್ ಮಾಡಿ ನೋಡಿ, ಯಾರು ಗೊತ್ತು ಎಲ್ರಿಗೂ ಇಷ್ಟ ಆದ್ರೆ. ರೇಖಾ ಚಾಕ್ಲೇಟ್ ನ ಪರಾಠ ಮಾಡಿದಾಗ ಒಂದೇ ಒಂದು ಚಾಕ್ಲೇಟ್ ಪರಾಠ ಇಂದ ಎಷ್ಟೊಂದು ಪರಾಠಗಳು ಆಗ್ತಾ ಇರೋದನ್ನ ನೋಡ್ತಾಳೆ. ಬಹಳಷ್ಟು ಪರಾಠಗಳಾಗೋದನ್ನ ನೋಡಿದ್ಮೇಲೆ, ಅರೆ, ಇದು ಮಾಯಾ ಪರಾಠ ಇದಾಗಿದೆ. ನನ್ನ ಹತ್ರ ಒಂದೇ ಪರಾಠಗೆ ಸಾಮಗ್ರಿ ಇದ್ದಿದ್ದು ಈಗ ಇಷ್ಟೊಂದ್ ಪರಾಠಗಳಾಗ್ಬಿಟ್ಟಿದ್ಯಲ್ಲ, ಹೇಗೆ? ರೇಖಾ ಆ ಪರಾಠಗಳನ್ನ ಡೆಲಿವರಿ ಮಾಡಿಸ್ತಾಳೆ. ಅದು ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ. ಒಂದಿನ ಪವನ್ಗೆ ಹುಷಾರಿಲ್ದೆ ಆಗೋದ್ರಿಂದ ರೇಖಾ ಅವಳೇ ಆಫೀಸ್ಗೆ ಪರಾಠ ಡೆಲಿವರಿ ಮಾಡಕ್ಕೆ ಹೋಗ್ತಾಳೆ. ಅವಳು ಹೋಗಿ ನೋಡ್ತಾಳೆ, ಇದ್ದಕ್ಕಿದ್ದ ಹಾಗೆ ಜೋರು ಮಳೆ ಶುರುವಾಗುತ್ತೆ. ಮತ್ತೆ ಎಲ್ರೂ ಆಫೀಸಲ್ಲೇ ಇದ್ದು ಹೋಗ್ಬಿಡ್ತಾರೆ. ಸಡನ್ನೇ ಈ ಥರ ಮಳೆ ಬರ್ತಿರೋದು ಯಾಕೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಇದರಿಂದ ಎಷ್ಟು ಸಮಸ್ಯೆ. ಎಲ್ಲರೂ ಮನೆಗೆ ಹೋಗ್ಲಿಕ್ಕೆ ತುಂಬಾನೇ ಕಷ್ಟಪಡ್ತಾರೆ. ಹೇಗೆ ಹೋಗೋದು ಅಂತ ಗೊತ್ತಿಲ್ವಲ್ಲ. ಸರ್, ನೀವ್ ಯೋಚನೆ ಮಾಡ್ಬೇಡಿ. ಈಗ ಎಲ್ರನ್ನೂ ಅವ್ರವ್ರ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ಇಲ್ಲಿಂದ ನಮಗೆ ಹೋಗ್ಲಿಕ್ಕಾಗ್ತಿಲ್ಲ. ಆಗಿರುವಾಗ ಹೋಗ್ಬೋದು ಅಂತ ಹೇಗೆ ಹೇಳ್ತಿದ್ಯಾ? ಈ ಥರ ಲೂಸ್ ಥರ ಮಾತಾಡಿ ನನ್ನ ಟೈಮ್ನ ವೇಸ್ಟ್ ಮಾಡಬೇಡ. ನಾನು ತುಂಬ ಬೇಜಾರಲ್ಲಿದ್ದೀನಿ. ಸರ್, ನೀವು ನನ್ಗೆ ಒಂದು ಚಾನ್ಸ್ ಕೊಡಿ ಸರ್. ರೇಖಾ ಅನ್ಕೊಂಡ್ ಕೂಡ್ಲೆ ಆ ಚಾಕ್ಲೇಟ್ ಪರಾಠ ಒಂದು ವಿಶಾಲವಾದ ರೂಪ ಧಾರಣೆ ಮಾಡ್ಕೊಳ್ಳುತ್ತೆ.
ಎಲ್ಲ ಸ್ಟಾಫ್ ಮೆಂಬರ್ಸು ಅದ್ರ ಕೆಳಗಡೆ ಬಂದ್ಬಿಡ್ತಾರೆ ಮತ್ತೆ ಎಲ್ರನ್ನ ಅವರ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಿಸುತ್ತೆ. ಮಾಧುರಿ ಹಳ್ಳಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ಲು. ಅವಳು ಬೆಳಿಗ್ಗೆ ಬೇಗ ಎದ್ದು ತಿಂಡಿನ ತಯಾರು ಮಾಡ್ಕೊಂಡು ಅದನ್ನ ಮಾರಕ್ ಹೋಗ್ತಿದ್ಲು. ತಿಂಡಿ ಬೇಕಮ್ಮ, ತಿಂಡಿ, ತುಂಬಾ ರುಚಿಕರವಾದ ಸ್ವಾದಿಷ್ಟವಾದ ತಿಂಡಿ. ಏನ್ರಿ, ಇವತ್ತು ನನ್ಗೆ ತಿಂಡಿ ಮಾಡಕ್ಕೆ ಮನ್ಸೇ ಇಲ್ಲ ರೀ. ತಿಂಡಿ ಮಾರೋ ಮಾಧುರಿ ಬಂದಿದ್ದಾಳೆ, ಅವಳಿಂದನೇ ತಿಂಡಿ ತಗೋತೀನಿ. ಅದನ್ನ ಹೊಲಕ್ ತಗೊಂಡ್ ಹೋಗಿ. ನಿನ್ಗೆ ಅಡ್ಗೆ ಮಾಡೋ ಮನ್ಸಾದ್ರೂ ಬರುತ್ತಾ? ನನ್ಗ ಆಗಾಗ ಅನ್ಸುತ್ತೆ ಆ ತಿಂಡಿ ಮಾಡೋ ಮಾದರಿನೇ ಮದ್ವೆ ಆಗಿರ್ಬೇಕು ಅಂತ. ಹೋಗಿ ತಿಂಡಿ ತಗೊಂಬಾ. ಮಾಧುರಿ ಅಕ್ಕ, 20 ರೂಪಾಯಿಗೆ ತಿಂಡಿ ಕೊಡ್ತೀಯಾ? ಏನಕ್ಕ, 20 ರೂಪಾಯಿಗೆ ನಿಮ್ ಹೊಟ್ಟೆ ನಿಮ್ ಗಂಡನ್ ಹೊಟ್ಟೆ ಹೇಗ್ ತುಂಬತ್ತೆ? ಇಬ್ರು ಕೂಡ ತುಂಬಾ ಸಣ್ಣ ಆಗ್ತಾ ಇದ್ದೀರಾ. ಕಡೆ ಪಕ್ಷ 50 ರೂಪಾಯಿದಾದ್ರೂ ತಗೊಳ್ಳಿ ಅಕ್ಕ. ಇದ್ರಲ್ಲಿ ತುಂಬಾ ಪ್ರೋಟೀನ್ ಇರತ್ತೆ ಅಕ್ಕ. ಅದನ್ನ ಪ್ರೋಟೋನ್ ಅನ್ನಲ್ಲ, ಪ್ರೋಟೀನ್ ಅಂತಾರೆ. ಹಾ, ನಾನು ಅದನ್ನೇ ಹೇಳ್ತಾ ಇರೋದು. ಮಾಧುರಿ ತನ್ನ ಮಧುರ ಸ್ವಭಾವದಿಂದ ಮತ್ತೆ ಸಿಹಿ ಮಾತುಗಳಿಂದ ಜನಗಳನ್ನ ಗೆಲ್ತಿದ್ಲು. ಓ ಚಿಕ್ಕಮ್ಮ, ಆರೋಗ್ಯ ಹೇಗಿದೆ ಇವಾಗ? ಹಾ, ಪರವಾಗಿಲ್ಲ ಅಮ್ಮ. ರಾಂಪುರದಿಂದ ಔಷಧಿ ತಂದಿದ್ದೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ಈ ತಿಂಡಿ ತಿನ್ನು ಚಿಕ್ಕಮ್ಮ, ಪ್ರೋಟೋನ್ ಇಂದ ತುಂಬಿದೆ, ತುಂಬಾ ಶಕ್ತಿ ಬರುತ್ತೆ. ಆಯ್ತು ಮಗಳೇ, 20 ರೂಪಾಯಿ ಕೊಡಮ್ಮ. ಅಯ್ಯೋ ಶಕರ್ಪುರದ ಚಿಕ್ಕಮ್ಮ, ನಿಮ್ ಮಗಳಿಗೆ ಏನಾಯ್ತು? ಅವಳು ಪ್ರೆಗ್ನೆಂಟ್ ಆಗಿದ್ಲಲ್ಲ, ಗಂಡ್ ಮಗು ಹುಟ್ಟಿದೆ. ಅರೆ ವಾ, ಏನ್ ಚಿಕ್ಕಮ್ಮ, ಸಿಹಿ ತಿನ್ಸಲ್ವಾ? ಬಾಬಾ ಮನೆಗ್ ಬಾ, ನಾನ್ ನಿನ್ಗಲ್ಲೇ ಸ್ವೀಟ್ ಕೊಡ್ತೀನಿ. ಮಾಧುರಿ ಶಕರ್ಪುರ್ ಚಿಕ್ಕಮ್ಮನ್ ಮನೆಗ್ ಹೋಗ್ತಾಳೆ. ಮಿಠಾಯಿ ಏನೋ ತಿಂತಾಳೆ, ಜೊತೆಗೆ ತಾನ್ ತಗೊಂಡ್ ಹೋಗಿರೋ ತಿಂಡಿನೂ ಮಾರ್ತಾಳೆ. ಇದೇ ರೀತಿ ಮಾಧುರಿ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಮಾಧುರಿ ಮನೆಯಲ್ಲಿ ಹುಷಾರಿಲ್ದಿರೋ ಗಂಡ ಮತ್ತೆ ಮಗಳು ಕೂಡ ಇದ್ಲು. ಬಂದ್ಯಮ್ಮ, ಅಪ್ಪಂಗೆ ಇವತ್ತು ತುಂಬಾ ಕೆಮ್ಮು ಬರ್ತಾ ಇತ್ತು. ಅಯ್ಯೋ, ನಿಮ್ ತಂದೆಗೆ ಯಾವಾಗ್ಲೂ ಕೆಮ್ಮು ಬರ್ತಾನೆ ಇರತ್ತೆ ಬಿಡು. ನನ್ ದುರಾದೃಷ್ಟ, ನಿಮ್ಮಪ್ಪನ ನಾನು ಮದ್ವೆ ಮಾಡ್ಕೊಂಡೆ. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಇವ್ರಿಗೆ ಇಷ್ಟೆಲ್ಲ ಕಾಯಿಲೆ ಇದೆ ಅಂತ. ಮದ್ವೆಗ್ ಮುಂಚೆ ಗೊತ್ತಿದ್ರೆ ಇವ್ರನ್ನ ಮದ್ವೆನೇ ಆಗ್ತಾ ಇರ್ಲಿಲ್ಲ. ಅಮ್ಮ, ನನ್ಗೆ 500 ರೂಪಾಯಿ ಕೊಡಮ್ಮ, ನಾನು ಹೊಸ ಬಟ್ಟೆ ಕೊಂಡ್ಕೋಬೇಕು. ಇದೇನಿದು, ಕಳೆದ ವಾರ ತಾನೇ ಹೊಸ ಬಟ್ಟೆ ಕೊಂಡ್ಕೊಂಡಿದ್ದೆ, ಮತ್ತೆ ಒಂದು ಹೊಸ ಬಟ್ಟೆನಾ? ನಾನೀ ದುಡ್ಡನ್ನ ನಿನ್ ಮದ್ವೆಗೋಸ್ಕರ ಕೂಡಿಡ್ತಾ ಇದೀನಿ, ಆದ್ರೆ ನೀನು ಪ್ರತಿದಿನ ಹೊಸ ಬಟ್ಟೆ ಕೊಂಡ್ಕೋಬೇಕು ಅಂತ್ಯ. ಎಲ್ಲ ದುಡ್ಡನ್ನು ಬಟ್ಟೆಗ್ ಹಾಕ್ಬಿಟ್ರೆ ನಾಳೆ ನಿನ್ ಗಂಡನ್ಗೆ ವರದಕ್ಷಿಣೆ ಅಂತ ಏನ್ ಕೊಡ್ಲಿ? ನನಗದೆಲ್ಲ ಗೊತ್ತಿಲ್ಲ ಅಮ್ಮ. ವರದಕ್ಷಿಣೆ ನಾನೀಗ ಬಟ್ಟೆ ತಗೋಬೇಕು, ದುಡ್ಡು ಕೊಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೊರಟೋಗ್ತೀನಿ. ದಾರಿ ಇಲ್ದೆ ಮಾಧುರಿ ತನ್ನ ಮಗಳಿಗೆ ದುಡ್ಡನ್ನ ಕೊಡ್ಲೇಬೇಕಾಗಿತ್ತು. ಬಹುಶಃ ಹೇಗಾದ್ರೂ ಮಾಡಿ ನಾನು ಶ್ರೀಮಂತ ಆಗ್ಬೇಕು. ಆ ಹಳ್ಳಿನಲ್ಲಿ ಒಬ್ಬ ಹಾವಾಡಿಗ ವಾಸ ಮಾಡ್ತಿದ್ದ. ಒಂದು ದಿನ ಮಾಧುರಿ ವ್ಯಾಪಾರ ಮಾಡ್ತಾ ಆ ಬೀದಿನಲ್ಲಿ ಹೋಗುವಾಗ ಡಾಕನ್ ಮನೆ ಹತ್ರ ಹೋಗ್ತಾಳೆ. ಆಗ ಅವಳು ನೋಡ್ತಾಳೆ, ಡಾಕನ್ ಹಾವಿನ ಮುಂದೆ ಪುಂಗಿ ಬಾರಿಸ್ತಿರ್ತಾನೆ. ಆ ಹಾವು ಚಿನ್ನದ ಮುತ್ತನ್ನ ಉಗಿತಾ ಇತ್ತು. ಮಾಧುರಿ ಯೋಚಿಸ್ತಾಳೆ, ಒಂದು ವೇಳೆ ಈ ಹಾವು ನನಗ್ ಸಿಕ್ಕಿದ್ರೆ ಒಂದೇ ಕ್ಷಣದಲ್ಲಿ ಶ್ರೀಮಂತೆ ಆಗ್ಬೋದು ಅಂತ. ಮಾಧುರಿ ಆ ಹಾವಾಡಿಗನ್ ಮನೆ ಒಳಗಡೆ ಹೋಗ್ತಾಳೆ. ಏನ್ ಡಾಕನ್ ಅಣ್ಣ, ಹೇಗಿದ್ಯಾ? ಹೆಂಡತಿ ಮಕ್ಳೆಲ್ಲ ಹುಷಾರಾಗಿದ್ದಾರೆ ತಾನೇ? ಹಾ ಮಾಧುರಿ ಅಕ್ಕ, ಎಲ್ಲ ಚೆನ್ನಾಗಿದ್ದಾರೆ. ನಿನ್ಗೆ ಈ ಹಾವೆಲ್ ಸಿಕ್ತು? ಚಿನ್ನದ ಮುತ್ತು ಕೊಡ್ತಾ ಇದೆ. ಅಯ್ಯ ಮಾಧುರಿ ಅಕ್ಕ, ಏನಾಯ್ತು? ಇದು ಕೆಲವು ತಿಂಗಳ ಹಿಂದೆ ನಡೆದಿದ್ದು. ಲಾಕ್ಡೌನ್ ಇತ್ತಲ್ಲ, ನಾನು ಪಟ್ನಕ್ ಹೋಗಿ ಆವಿನ ಆಟ ತೋರ್ಸಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಜನ ಮನೆಯಿಂದ ಹೊರಗ್ ಬರ್ತಾನೆ ಇರ್ಲಿಲ್ಲ. ಆಮೇಲೆ ಎಂತ ಸ್ಥಿತಿ ಬಂತು ಅಂದ್ರೆ ನನ್ನ ಕುಟುಂಬದವರು ಹಸ್ಕೊಂಡ್ ಸಾಯೋ ಸ್ಥಿತಿ ಬಂತು. ನಾನು ಒಂದು ಮರದ ಕೆಳಗ್ ಕೂತ್ಕೊಂಡು ಅಳ್ತಾ ಇದ್ದೆ. ನನ್ಗಲ್ಲೊಂದು ಹಾವು ಬಿದ್ದಿರೋದು ಕಾಣಿಸ್ತು. ಹಾವು ಜಜ್ಜೋಗಿತ್ತು, ಬಹುಶಃ ಯಾವ್ದೋ ವಾಹನ ಅದ್ರ ಮೇಲೆ ಹೋಗಿರ್ಬೇಕು. ನಾನ್ ಅದಕ್ಕೆ ಚಿಕಿತ್ಸೆ ಕೊಟ್ಟು ಪಟ್ಟಿ ಕಟ್ದೆ, ಮತ್ತೆ ಅದಕ್ಕೆ ಹಾಲು ಕುಡಿಸ್ದೆ. ಆಮೇಲೆ ಗೊತ್ತಾಯ್ತು ನನಗೆ ಇದು ಸಾಧಾರಣ ಹಾವಲ್ಲ, ಇದ್ರ ಮುಂದೆ ಪುಂಗಿ ಊದಿದ್ರೆ ಅದು ಚಿನ್ನದ ಮುತ್ತು ಕೊಡುತ್ತೆ. ಎಲ್ಲ ಭಗವಂತನ ಕೃಪೆ. ಒಂದ್ ವೇಳೆ ಈ ಹಾವು ಅವತ್ ಸಿಕ್ಕಿಲ್ಲ ಅಂದ್ರೆ ಗೊತ್ತಿಲ್ಲ ನನ್ಗೆ ನನ್ನ ಕುಟುಂಬದವ್ರಿಗೆ ಏನಾಗ್ತಿತ್ತು. ಮಾಧುರಿ ಆ ಹಾವನ್ನ ಪಡ್ಕೊಳ್ಳೋದಿಕ್ಕೆ ಉಪಾಯ ಹುಡುಕ್ತಾ ಇದ್ಲು. ಹಾವಿನ ವ್ಯಾಪಾರ ಮಾಡೋ ಅಂತ ವ್ಯಕ್ತಿ ಹತ್ರ ಅವಳು ಹೋಗ್ತಾಳೆ. ಅವಳು ಅದೇ ಹಾವಿನ ತರ ಇರೋ ಒಂದು ಹಾವನ್ನ ಕೊಂಡ್ಕೋತಾಳೆ. ಮತ್ತವಳು ಆ ಹಾವನ್ನ ತನ್ನ ತಿಂಡಿ ಮಾರೋ ಬುಟ್ಟಿನಲ್ಲಿ ಇಟ್ಕೊಂಡು ತಿಂಡಿ ಮಾರೋ ನೆಪದಲ್ಲಿ ಒಂದು ದಿನ ಮತ್ತೆ ಡಾಕನ್ ಮನೆಗೆ ಹೋಗ್ತಾಳೆ. ಡಾಕನ್ ಅಣ್ಣ, ಇವತ್ ನಾನು ವಿಶೇಷವಾದ ತಿಂಡಿ ಮಾಡಿದ್ದೀನಿ. ಹಳ್ಳಿನಲ್ಲಿರೋ ಪ್ರತಿಯೊಬ್ಬರು ಇದ್ರ ರುಚಿ ನೋಡಿದ್ದಾರೆ, ಸ್ವಲ್ಪನೇ ಉಳ್ದಿರೋದು, ನೀನು ತಗೋ. ಸರಿ, ವಿಶೇಷವಾದ ತಿಂಡಿ ಮಾಡಿದೀರಾ ಅಂದ್ರೆ ನಾನು ತಿಂತೀನಿ. ನಾನು ಒಳಗೋಗಿ ಪಾತ್ರೆ ತರ್ತೀನಿ. ಡಾಕನ್ ಪಾತ್ರೆ ತರೋದಕ್ಕೆ ಅಂತ ಒಳಗಡೆ ಹೋದಾಗ ಅಷ್ಟ್ ಹೊತ್ತಿಗೆ ಮಾಧುರಿ ಚಿನ್ನದ ಮುತ್ತು ಕೊಡೋ ಅಂತ ಹಾವನ್ನ ಬುಟ್ಟಿ ಒಳಗಡೆ ಇಟ್ಕೊಂಡು ಸಾಧಾರಣ ಹಾವನ್ನ ಡಾಕನ್ ಮನೆಯಲ್ಲೇ ಬಿಟ್ಬಿಡ್ತಾಳೆ. ಸರಿ ಮಾದ್ರಿ, ತಿಂಡಿನ ಇದ್ರಲ್ಲಿಡು. ಅಯ್ಯ ಮಾದ್ರಿ ಅಕ್ಕ, ದುಡ್ಡನ್ ತಗೊಂಡೋಗು. ಅಯ್ಯೋ, ದುಡ್ಡೆಲ್ ಹೋಗತ್ತೆ ಅಣ್ಣ, ಅದನ್ನ ಯಾವಾಗಾದ್ರೂ ಕೊಡ್ಬೋದು ಬಿಡಿ. ಮಾಧುರಿಗೆ
ಚಿನ್ನದ ಮುತ್ತನ್ನ ಪಡೆಯೋ ಅವಸರ ಇತ್ತು. ಹಾಗಾಗಿ ಬೇಗ ಮನೆಗ್ ಬಂದು ಆ ಬುಟ್ಟಿನ ತೆಗ್ದು ಆ ಹಾವಿನ ಮುಂದೆ ಪುಂಗಿ ಊದೋದಕ್ಕೆ ಶುರು ಮಾಡಿದ್ಲು. ಹೇ ನಾಗದೇವತಾ, ಈಗ ಆದಷ್ಟು ಬೇಗ ಚಿನ್ನದ ಮುತ್ತನ್ನ ಕೊಡು. ಆ ಹಾವು ಮುತ್ತಿನ ಜಾಗದಲ್ಲಿ ಜೋರಾಗಿ ಉಸಿರು ಬಿಟ್ಟು ಸಿಕ್ಕಾಪಟ್ಟೆ ಬೆಂಕಿನ ಹೊರಗ್ ತೆಗೆಯುತ್ತೆ. ಅಯ್ಯಯ್ಯೋ, ನಾನ್ ಸತ್ತೆ. ಅಯ್ಯೋ, ನನ್ ಮುಖ ಎಲ್ಲ ಸುಟ್ಟಾಕ್ಬಿಡ್ತು ಈ ಹಾವು. ನಾನು ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಸಹಾಯ ಮಾಡೋದು, ಆದ್ರೆ ನೀನು ಅತಿ ಆಸೆ ಪಟ್ಟು ನನ್ನನ್ನ ಕದ್ದಿದ್ಯಾ, ಅದಕ್ಕೆ ನಾನು ನಿನ್ ಮುಖನ ಸುಟ್ಟಾಕ್ದೆ. ನಾಗದೇವತೆ, ದಯವಿಟ್ಟು ನನ್ ಮುಖನ ಸರಿ ಮಾಡು. ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ಈ ತರ ಸುಟ್ಟು ಮುಖ ಇಟ್ಕೊಂಡು ಬದುಕಕ್ಕಾಗಲ್ಲ ನನ್ಗೆ. ಇನ್ ಮುಂದೆ ಯಾವತ್ತೂ ನಾನು ಆಸೆ ಪಡಲ್ಲ, ಕಳ್ತನ ಮಾಡಲ್ಲ. ಸರಿ, ನನ್ನ ಮೊದ್ಲು ಡಕ್ಕನ್ ಮನೆಗೆ ಕರ್ಕೊಂಡೋಗ್ಬಿಡು. ಮಾಧುರಿ ಆ ಹಾವನ್ನ ಡಕ್ಕನ್ ಮನೆಗೆ ಹೋಗಿ ಬಿಡ್ತಾಳೆ. ಆಗ ಆ ಹಾವು ಅವಳ ಮುಖನ ಸರಿ ಮಾಡತ್ತೆ.